ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈ ರೀತಿಯ ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ವೈರಲ್ ಆಗ್ತಿರುವಂಥದ್ದು. ಈ ವಿಡಿಯೋವನ್ನು ಹೇಗೆ ಎಡಿಟ್ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೂ ಬೆಲ್ ಐಕನನ್ನು ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಡೆ ನೋಡೋಣ. ಮೊದಲಿಗೆ ನೀವು ಅಲೈಟ್ ಮೋಷನನ್ನು ಓಪನ್ ಮಾಡಿ. ಡಿಸ್ಕ್ರಿಪ್ಷನ್ನಲ್ಲಿ ಈ ವಿಡಿಯೋದ ಪ್ರಾಜೆಕ್ಟ್ನ ಲಿಂಕ್ ಇದೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಬಿಟ್ಟು ಅಲೈಟ್ ಮೋಷನ್ಗೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು, ಮಿಡಲಲ್ಲಿ ಕಲರ್ ಇರುವಂಥದ್ದು ನೋಡ್ಬೋದು. ಈ ರೀತಿಯಾಗಿ ಅನಿಮೇಷನ್ ಆಗುವಂಥದ್ದು. ಇದಕ್ಕೆ ನಿಮ್ಮ ಫೋಟೋವನ್ನು ಹಾಕಿ ಹೇಗೆ ಎಡಿಟ್ ಮಾಡೋದಂತ ತಿಳಿಸ್ಕೊಡ್ತೇನೆ. ಮೊದಲಿಗೆ ಇಲ್ಲಿ ಕೆಳಗಡೆ ನೋಡ್ಬೋದು, ಹೀಗೆ ಸ್ಕ್ರೋಲ್ ಮಾಡಿ ಇಲ್ಲಿ ನೋಡ್ಬೋದು ಗ್ರೂಪ್ 3 ಅಂತ ಇರುವಂಥದ್ದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಫೋಟೋವನ್ನು ಮೊದಲಿಗೆ ಆ್ಯಡ್ ಮಾಡ್ಕೊಳ್ಳಿ. ನೋಡ್ಬೋದು, ಮೊದಲಿಗೆ ನಿಮ್ಮ ನಾರ್ಮಲ್ ಫೋಟೋವನ್ನು ಆ್ಯಡ್ ಮಾಡಿ, ನಂತರ ನಿಮ್ಮ ಎಡಿಟ್ ಮಾಡಿರೋ ಫೋಟೋವನ್ನು ಆ್ಯಡ್ ಮಾಡಿ ಈ ಕಡೆ. ಸೊ ನಾನಿವಾಗ ಆ್ಯಡ್ ಮಾಡ್ತೇನೆ. ನೋಡ್ಬೋದು, ಮೊದಲಿಗೆ ನಾನು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ನಂತರ ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಮೀಡಿಯಾ ಇರುವಂಥದ್ದು, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಮೊದಲಿಗೆ ನಾನು ನಾರ್ಮಲ್ ಫೋಟೋವನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೇನೆ. ನಂತರ ಇಲ್ಲಿ ಎರಡನೇ ಲೇಯರ್ಗೆ ಬನ್ನಿ. ಮೊದಲನೇ ಫೋಟೋ ಆ್ಯಡ್ ಮಾಡಿದ ಮೇಲೆ ಎರಡನೇ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸೆಲೆಕ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನೀವು ಎಡಿಟ್ ಮಾಡಿರೋ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಸೆಲೆಕ್ಟ್ ಮಾಡಿಬಿಟ್ಟು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು, ಇಲ್ಲಿ ನಾರ್ಮಲ್ ಇರೋ ಫೋಟೋ, ಇದು ಎಡಿಟ್ ಮಾಡಿರುವಂಥ ಫೋಟೋ. ಮೊದಲಿಗೆ ನಿಮ್ಮ ಫೋಟೋವನ್ನು ಈ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿದ ಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ಮೇಲೆ ಇಲ್ಲಿ ನೋಡ್ಬೋದು ಕಲರ್ ಇರುವಂಥದ್ದು. ಸೊ ಈ ರೌಂಡ್ನಲ್ಲಿ 8 ಕಲರ್ ಆ್ಯಡ್ ಮಾಡಲಿಕ್ಕೆ ಆಗುತ್ತೆ. ಸೊ ನಾನು ಇಲ್ಲಿ ಎಡಿಟ್ ಮಾಡಿರೋ ಫೋಟೋದ ಕಲರ್ ನೋಡ್ಕೊಳ್ತೇನೆ, ಯಾವ್ಯಾವ ಕಲರ್ ಇದೆ ಅಂತ ನೋಡಿಬಿಟ್ಟು ಈ ಗ್ರೂಪ್ 1 ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ತೇನೆ. ಹಾಗೆ ಇಲ್ಲಿ ಕಲರ್ ಚೇಂಜ್ ಮಾಡೋದು ಹೇಗೆಂದರೆ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಕಲರನ್ನು ಚೇಂಜ್ ಮಾಡ್ಬೋದು. ನೋಡ್ಬೋದು, ಇದು ಬ್ಲ್ಯಾಕ್ ಕಲರ್ನ ಲೇಯರ್. ಇಲ್ಲಿ ನಾನು ಗ್ರೀನ್ ಕಲರ್ ಹಾಕ್ತೀನಿ, ಹಾಗೆ ಎಲ್ಲೋ ಕೂಡ ಹಾಕ್ಬೋದು. ಸೊ ನಿಮಗೆ ಒಂಥರ ಡಿಮ್ ಕಲರ್ ಬೇಕಂದರೆ ಇಲ್ಲಿ ನೋಡ್ಬೋದು 3 ಆಪ್ಷನ್ ಇದೆಯಲ್ಲ, ಇಲ್ಲಿ 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕಲರನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಯಾವ ಥರ ಕಲರ್ ಬೇಕಂತ ಸೆಲೆಕ್ಟ್ ಮಾಡಿಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ಈ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ. ಸೊ ಈ ಕಲರನ್ನು ತೆಗಿತೇನೆ. ನಾನು ಇಲ್ಲಿ ಯೆಲ್ಲೋ ಕಲರನ್ನು ಆ್ಯಡ್ ಮಾಡ್ತೇನೆ. ನಂತರ ಈ ಬ್ರೌನ್ ಕಲರನ್ನು ಕೂಡ ತೆಗಿತೇನೆ. ಇಲ್ಲಿ ಗ್ರೀನ್ ಕಲರನ್ನು ಆ್ಯಡ್ ಮಾಡ್ತೇನೆ. ಅದೇ ರೀತಿಯಾಗಿ ಬಂದುಬಿಟ್ಟು ನಾನು ಇಲ್ಲಿ ಬ್ಲೂ ಕಲರನ್ನು ಆ್ಯಡ್ ಮಾಡ್ತೇನೆ. ಸೊ ಇದಿಷ್ಟು ಆದ ಮೇಲೆ ಸೊ ಇವಾಗ ನೋಡ್ಬೋದು ಇಲ್ಲಿ ರೌಂಡಲ್ಲಿ ಕಲರ್ ಆ್ಯಡ್ ಆಗಿರುವಂಥದ್ದು. ಸೊ ನಂತರ ಇಲ್ಲಿ ನೋಡ್ಬೋದು ಕಲರ್ ಸ್ಪ್ರೆಡ್ ಆಗ್ತಿರುವಂಥದ್ದು. ಇಲ್ಲೂ ಕೂಡ ನೀವು ಕಲರ್ ಚೇಂಜಸನ್ನು ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಪ್ರೆಡ್ ಆಗುವಾಗ ಇಲ್ಲಿ ಕಲರ್ ಚೇಂಜ್ ಮಾಡಬೇಕಾಗುತ್ತೆ. ಇವಾಗ ತೋರಿಸ್ಕೊಡ್ತೀನಿ ಹೇಗೆ ಅಂತ. ಈ ಫೋಟೋದಲ್ಲಿ ಯಾವ ಕಲರ್ ಇದೆ ಅಂತ ನೋಡಿಬಿಟ್ಟು ಸ್ಪ್ರೆಡ್ ಆಗ್ತಿದೆಯಲ್ಲ ಅದು ಎಲ್ಲೆಲ್ಲಿ ಹೋಗ್ತಿದೆ ಅಂತ ನೋಡ್ಕೊಳ್ಳಿ. ಮೊದಲಿಗೆ ಅಲ್ಲಿ ಯಾವ ಕಲರ್ ಇದೆಯಲ್ಲ ಅದನ್ನು ನೋಡಿಬಿಟ್ಟು ಸೊ ನಾನು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಯೆಲ್ಲೋ ಕಲರ್ ಇರುವಂಥದ್ದು. ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೊದಲಿಗೆ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ನಂತರ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಯೆಲ್ಲೋ ಕಲರ್ ಇದೆ, ಸ್ವಲ್ಪ ಡಿಮ್ ಇರುವಂಥದ್ದು ಆ ಯೆಲ್ಲೋ ಕಲರ್. ಅದಕ್ಕೆ ನಾನು ಇಲ್ಲಿ ಈ ಆಪ್ಷನನ್ನು ಸೆಲೆಕ್ಟ್ ಮಾಡ್ತೇನೆ. ನಂತರ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡ್ಬೋದು ಯೆಲ್ಲೋ ಕಲರ್ ಬಂದಿರುವಂಥದ್ದು. ನಂತರ ನೋಡ್ಬೋದು ಇಲ್ಲಿ ಗ್ರೀನ್ ಕಲರ್ ಇರುವಂಥದ್ದು. ಇಲ್ಲಿ ನಾನು ಗ್ರೀನ್ ಕಲರನ್ನು ಆ್ಯಡ್ ಮಾಡ್ತೇನೆ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೋಡ್ಬೋದು 3 ಆಪ್ಷನ್ ಇರುವಂಥದ್ದು ಈ ಕಡೆ. ಇಲ್ಲಿ ನಾನು ಲಾಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಹಾಗೆ ಇಲ್ಲಿ ಕಲರನ್ನು ಅಡ್ಜಸ್ಟ್ ಮಾಡ್ತೇನೆ ಈ ರೀತಿಯಾಗಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು 2 ಕಲರನ್ನು ಆ್ಯಡ್ ಮಾಡಿ ತೋರಿಸಿದ್ದೇನೆ. ಸೊ ನೀವು ಇದೇ ರೀತಿಯಾಗಿ ಸೊ ಆ ಕಲರ್ ಎಲ್ಲೆಲ್ಲಿ ಸ್ಪ್ರೆಡ್ ಆಗುತ್ತಲ್ಲ ಅಲ್ಲಿ ನೀವು ಆ್ಯಡ್ ಮಾಡಿರೋ ಫೋಟೋದಲ್ಲಿ ಯಾವ ಕಲರ್ ಇದೆ ಅಂತ ನೋಡಿಬಿಟ್ಟು ಆ ಕಲರನ್ನು ಅದಕ್ಕೆ ಆ್ಯಡ್ ಮಾಡಿ. ಈ ಕಲರ್ ಸ್ಪ್ರೆಡ್ ಆಗೋದಿದೆಯಲ್ಲ ಇದು ನೀವು ಇನ್ನೂ ಕೂಡ ಮೂವ್ ಮಾಡಲಿಕ್ಕೆ ಆಗುತ್ತೆ. ಹೇಗೆ ಅಂತ ತೋರಿಸ್ಕೊಡ್ತೇನೆ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು 2 ಕೀ ಫ್ರೇಮ್ ಆ್ಯಡ್ ಮಾಡಿದ್ದೇನೆ. ಇಲ್ಲಿ ನೀವು 2ನೇ ಕೀ ಫ್ರೇಮ್ ಮೇಲೆ ಈ ಲೈನನ್ನು ಹೀಗೆ ಇಟ್ಬಿಟ್ಟು ಇದನ್ನು ಈ ರೀತಿಯಾಗಿ ಮೇಲ್ಗಡೆ ಇನ್ನೂ ನಿಮಗೆ ಎಷ್ಟು ಮೂವ್ ಮಾಡಬೇಕು ಅನಿಸುತ್ತೋ ಅಷ್ಟು ಮೂವ್ ಮಾಡಿ. ಈ ರೀತಿಯಾಗಿ ನೋಡ್ಬೋದು ಮೂವ್ ಆಗುತ್ತೆ. ಇದು ನೋಡ್ಬೋದು ಯಾವ ಕಡೆ ಬೇಕೋ ಆ ಕಡೆ ನೀವು ಮೂವ್ ಮಾಡ್ಕೊಳ್ಬೋದು. ಇವಾಗ ರೆಡಿ ಆಗಿರುವಂಥದ್ದು ನೋಡ್ಬೋದು. ಇಲ್ಲಿ ನೀವು ಸಾಂಗ್ ಡೌನ್ಲೋಡ್ ಮಾಡೋ ಹಾಗಿಲ್ಲ, ಇಲ್ಲಿ ನೋಡ್ಬೋದು ಸಾಂಗ್ ಆ್ಯಡ್ ಆಗಿದೆ.
ಸೊ ನಾನು ಸಾಂಗನ್ನು ಆ್ಯಡ್ ಮಾಡಿ ಇಟ್ಟಿದ್ದೇನೆ. ಸೊ ಇದೇ ಪ್ರಾಜೆಕ್ಟನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಕಡೆ ನೋಡ್ಬೋದು ಆ್ಯರೋ ಮಾರ್ಕ್ ಇದೆ, ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಇಲ್ಲಿ ವಿಡಿಯೋವನ್ನು ಎಕ್ಸ್ಪೋರ್ಟ್ ಮಾಡಿ ನೋಡ್ಬೋದು ಎಕ್ಸ್ಪೋರ್ಟ್ ಆಗ್ತಾ ಇರುವಂಥದ್ದು. ಸೊ ಇದಿಷ್ಟು ಫ್ರೆಂಡ್ಸ್ ಈ ರೀತಿಯ ವಿಡಿಯೋವನ್ನು ಹೇಗೆ ಎಡಿಟ್ ಮಾಡುವುದಂತ. ಈ ವಿಡಿಯೋ ಹೇಗೆ ಅನಿಸ್ತಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರು ಸಹಿತ ಈ ರೀತಿಯ ವಿಡಿಯೋವನ್ನು ಎಡಿಟ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಲಿ. ಸೊ ತುಂಬಾ ವೈರಲ್ ಆಗುವಂಥದ್ದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.